ಈ ಪ್ರಪಂಚ ಒಂದು ಪುಸ್ತಕ ಇದ್ದಂತೆ. ದೇಶ ಸುತ್ತೋರು ಮಾತ್ರ ಅದನ್ನು ಓದಲು ಸಾಧ್ಯ. ಉಳಿದವರು ಕೇವಲ ಒಂದು ಪುಟವಾಗಿ ಉಳಿದು ಬಿಡ್ತಾರೆ. ರಕ್ತ ಇಲ್ಲದೆ ದೇಹ ಹೇಗೆ ಬದುಕಲು ಸಾಧ್ಯ ಇಲ್ವೋ ಹಾಗೆ ಶ್ರದ್ಧೆ ಮತ್ತು ಪ್ರಾರ್ಥನೆ ಇಲ್ಲದೆ ಆತ್ಮವು ಬದುಕಲು ಸಾಧ್ಯ ಇಲ್ಲ. ಧೈರ್ಯ ಎಂದರೆ ಕೇವಲ ಹೊಡೆದಾಟಕ್ಕಿಳಿದಲ್ಲ ಗೆಳೆಯ, ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಲ್ಲ ಸಾಮರ್ಥ್ಯ ಮತ್ತು ನಿನ್ನ ಪ್ರೆಷರ್ನಲ್ಲಿ ಪರಿಸ್ಥಿತಿ ನಿಭಾಯಿಸುವ ತಾಕತ್ತು ಕೂಡ ಒಂದು ರೀತಿಯ ಧೈರ್ಯವೇ ಇದ್ದಂತೆ. ಕಳೆದು ಹೋದ ದಿನಗಳ ಬಗ್ಗೆ ಚಿಂತಿಸುವುದನ್ನು ಇಂದಿನಿಂದಲೇ ನಿಲ್ಲಿಸ್ಬಿಡು, ಆಗ ಬರುವ ನಾಳೆಗಳು ಸುಂದರವಾಗಿರುತ್ತೆ. ಮೈ ಡಿಯರ್ ಫ್ರೆಂಡ್, ನಿನ್ನಿಂದ ಎಲ್ಲವೂ ಸಾಧ್ಯ. ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ಈ ಜಗತ್ತಿನಲ್ಲಿ ಯಾರು ಮೇಲಲ್ಲ ಕೀಳಲ್ಲ ಸಮಾನರೂ ಅಲ್ಲ. ಪ್ರತಿಯೊಬ್ಬರು ಹೋಲಿಕೆಗೆ ಸಿಗದ ವಿಶಿಷ್ಟವಾದ ವ್ಯಕ್ತಿಗಳಾಗಿರ್ತಾರೆ. ನಿನ್ನ ಬದುಕು ಹೇಗಿರಬೇಕು ಗೊತ್ತಾ? ಬೆಳಿಗ್ಗೆ ಎದ್ದಾಗ ದೃಢವಾದ ನಿರ್ಧಾರ ಇರಬೇಕು. ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ಪೂರ್ತಿ ಸಿಹಿಯಾಗಬಾರ್ದು, ಪ್ರಪಂಚ ನುಂಗ್ಬಿಡುತ್ತೆ. ಪೂರ್ತಿ ಕಹಿಯಾಗಬಾರ್ದು, ಪ್ರಪಂಚ ಹೋಗಿದು ಬಿಡುತ್ತೆ. ಮೈ ಡಿಯರ್ ಫ್ರೆಂಡ್, ಪ್ರಭಾವ ನೋಡಿ ಹತ್ತಿರ ಬರುವವರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರು ನಿಜವಾದ ಹಿತಚಿಂತಕರಾಗಿರ್ತಾರೆ. ಅವರೇ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಬಯಸಿದ್ದೆಲ್ಲ ಈಡೇರಿದ್ರೆ ಈ ಬದುಕಿನಲ್ಲಿ ರಸನೇ ಇರೋದಿಲ್ಲ. ಬೆವರು ಸುರಿಸಿ ಗಳಿಸಿದ್ದಕ್ಕೆ ಬೆಲೆ ಹೆಚ್ಚಿರುತ್ತೆ. ಮನುಷ್ಯನ ಅಮೂಲ್ಯವಾದ ಅಂಗ ಜ್ಞಾನ ತುಂಬಿದ ಮೆದುಳಲ್ಲ, ಪ್ರೀತಿ ತುಂಬಿದ ಹೃದಯ, ಆಲಿಸುವ ಕಿವಿಗಳು ಮತ್ತು ಸಹಾಯ ಮಾಡುವ ಕೈಗಳಾಗಿರುತ್ತೆ. ಈ ಸಮಯ ಅಮೂಲ್ಯವಾದದ್ದು. ವ್ಯರ್ಥಗೊಳಿಸುವ ಪ್ರತಿಯೊಂದು ಕ್ಷಣವೂ ನಿನ್ನನ್ನು ಬಡತನದ ಕಡೆಗೆ ಕರೆದೊಯ್ಯುತ್ತೆ. ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಬೇಡ. ಯಶಸ್ಸು ಯಾವತ್ತೂ ನಿನ್ನನ್ನು ಹುಡ್ಕೊಂಡು ಬಂದು ಕಿರೀಟ ತೊಡಿಸೋದಿಲ್ಲ. ನೀನೇ ಅದನ್ನು ಬೆನ್ನಟ್ಟಿ ಹೋಗಬೇಕು. ಕಾದ ಹಂಚಿನ ಮೇಲೆ ಬಿದ್ದ ನೀರು ಆರಿ ಹೋಗುತ್ತೆ. ಎಲೆ ಮೇಲೆ ಬಿದ್ದರೆ ಹೊಳೆಯುತ್ತೆ. ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗತ್ತೆ. ಸಂಘದಿಂದ ನಿನ್ನ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದನ್ನು ಮರಿಬೇಡ. ನಿನ್ನ ಬಗ್ಗೆ ಯೋಚನೆ ಮಾಡಲು ಮೆದುಳನ್ನು ಬಳಸೋ. ಇನ್ನೊಬ್ಬರ ವಿಷಯಕ್ಕೆ ಬಂದಾಗ ಹೃದಯದಿಂದ ಸ್ಪಂದಿಸು. ಇನ್ನೊಬ್ಬರ ತಪ್ಪು ಹುಡುಕಲು ತುಂಬ ಬುದ್ಧಿವಂತಿಕೆ ಬೇಕಾಗಿಲ್ಲ. ಇನ್ನೊಬ್ಬರ ಒಳ್ಳೆತನ ಮೆಚ್ಚಿಕೊಳ್ಳಲು ದೊಡ್ಡ ಹೃದಯ ಬೇಕಾಗತ್ತೆ. ಬದಲಾವಣೆ ಇಲ್ಲದೆ ಯಾವುದೇ ಪ್ರಗತಿ ಸಾಧ್ಯವಿಲ್ಲ ಮೈ ಡಿಯರ್ ಫ್ರೆಂಡ್. ಯಾರು ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋದಿಲ್ವೋ ಅವರು ತಮ್ಮ ಜೀವನದಲ್ಲಿ ಏನು ಕೂಡ ಕಡಿದು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಬದುಕೋದಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಬೇರೆಯವರನ್ನು ನೋಡಿ ಅವರಂತೆ ಬದುಕೋದಕ್ಕೆ ಹೊರಟ್ರೆ ನಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಸಾಕಾಗಲ್ಲ. ಎಲ್ಲ ಅನುಭವಗಳು ನಮಗೆ ಆಗಬೇಕೆಂದೇನೂ ಇಲ್ಲ. ಇನ್ನೊಬ್ಬರ ಸರಿ ಮತ್ತು ತಪ್ಪುಗಳಿಂದ, ಅವುಗಳ ನಡೆಗಳಿಂದ ನಾವು ಪಾಠ ಕಲಿಬೇಕು. ಕೊನೆಗೊಂದು ಮಾತು ಹೇಳ್ತೀನಿ, ಒಂಟಿಯಾಗಿರುವಾಗ ಯೋಚನೆಗಳ ಬಗ್ಗೆ ಸದಾ ನಿಗಾ ಇರಲಿ. ಗುಂಪಿನಲ್ಲಿರುವಾಗ ಮಾತುಗಳ ಮೇಲೆ ಎಚ್ಚರ ಇರಲಿ. ಇಂತಹ ಮತ್ತೊಂದು ಕಂಟೆಂಟ್ನ ತಗೊಂಡು ನಾಳೆ ನಿಮ್ಮದೇ ತಪ್ಪದೆ ಹಾಜರಾಗಿರ್ತೀನಿ. ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.